ಇವತ್ತು ನಾನು ಒಂದು ಸ್ಟೋರಿ ಹೇಳಕ್ಕ ನಿಮ್ಮ ಮುಂದೆ ಬಂದು ಕುತ್ಕೊಂಡಿದ್ದೀನಿ. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಜಾಸ್ತಿ ದಿವಸ ಆದಮೇಲೆ ಒಂದು ಸ್ಟೋರಿ ಹೇಳಬೇಕು ಅಂತ ಇತ್ತು ಮನಸ್ಸಲ್ಲಿ. ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಸ್ಟೋರಿ, ಏನು ಭಯನೂ ಆಗಲ್ಲ, ಏನೇನು ಆಗಲ್ಲ. ಸುಮ್ಮನೆ ಒಂಥರ ಕತೆ ಥರ, ದೆವ್ವದ್ದು. ಅಷ್ಟೊಂದೇನು ಇದ್ದಿರಲ್ಲ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ 30 ಕಿಲೋಮೀಟ್ರು ಡಿಸ್ಟೆನ್ಸ್ ಇತ್ತು. ಬೇರೆ ಊರಿಗೆ ಹೋಗ್ಬೇಕಂದ್ರೆ ಒಂದು ಊರು. ಒಬ್ಬ ಹೆಂಗ್ಸಿತ್ತು ಊರಲ್ಲಿ, ಒಬ್ಬ ಹೆಂಗ್ಸು. ಆ ಹೆಂಗ್ಸ್ಗೆ 7 ಜನ ಗಂಡು ಮಕ್ಕಳು, ಒಂದು ಹೆಣ್ಮಗುನೂ ಆಗಿದ್ದಿಲ್ಲ. ಆ ಅಮ್ಮಗೆ ಹೆಣ್ಮಗು ಬೇಕಿತ್ತು. ಅವರು ಎಲ್ಲ ದೇವ್ರಿಗೆ ಹೋದ್ರು, ಎಲ್ಲ ದೇವಸ್ಥಾನ ಸುತ್ತಲಾಡಿದ್ರು, ಎಲ್ಲ ಮಾಡಿದ್ರು. ಲಾಸ್ಟ್ಗೆ ಒಂದು ಹೆಣ್ಮಗು ಆಯಿತು. ಎಲ್ಲ ಇದು ಮಾಡಿಬಿಟ್ಟು ದೇವ್ರಕ್ಕೆಲ್ಲ ಹೋಗಿ ಸುತ್ತಾಡಿ ಇದು ಮಾಡಿ ಒಂದು ಹೆಣ್ಮಗು ಆಯಿತು. ಅವರು ಹೆಣ್ಮಗು ಆದಮೇಲೆ ಸ್ವಲ್ಪ ದೊಡ್ಡವಳಾಗಿ ಎಲ್ಲರ ಜೊತೆಗೂ ಫ್ರೆಂಡ್ಶಿಪ್ ಮಾಡಿಕೊಂಡು ಫ್ರೆಂಡ್ಶಿಪ್ ಎಲ್ಲ ಆಯಿತು. ಡೈಲಿ ಒಬ್ಬೊಬ್ರನ್ನ ಕರ್ಕೊಂಡು ಹೋಗೋಳು, ಹಂಗೆ ಮಾತಾಡ್ಕೊಂಡು ಕರ್ಕೊಂಡು ಹೋಗೋಳು. ಒಂದು ಮರ ಇತ್ತು, ದೊಡ್ಡದಾಗಿ ಆಲದ ಮರ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆಟ ಆಡೋ ಏನೋ ಮಾತಾಡ್ಕೊಂಡು ಅಲ್ಲೋಗೋಣ ಇಲ್ಲೋಗೋಣ ಅನ್ಕೊಂಡು ಅಲ್ಲಿ ಕರ್ಕೊಂಡು ಹೋಗೋಳು. ಡೈಲಿ ಒಬ್ಬೊಬ್ರನ್ನ ಮರದ ಹತ್ರ ಕರ್ಕೊಂಡು ಹೋಗೋಳು. ಆ ಮರದ ಹತ್ರ ಕರ್ಕೊಂಡೋಗಿ, ಅವಳು ರಾಕ್ಷಸಿ. ಎಲ್ಲ ದೇವರು ಹತ್ರ ಬೇಡ್ಕೊಂಡು ದೇವ್ರಿಗೆಲ್ಲ ಇದಾಗಿ ರಾಕ್ಷಸಿನ ಅವ್ರ ಹೊಟ್ಟೆಯಲ್ಲಿ ಊಟ ಥರ ಮಾಡಿಬಿಟ್ಟಿರೋದು ದೇವರು. ಆಮೇಲೆ ಡೈಲಿ ಒಬ್ಬೊಬ್ರನ್ನ ಕರ್ಕೊಂಡೋಗಿ ತಿಂದ್ಬಿಡ್ತಾ ಇದ್ಲಂತೆ. ರಾಕ್ಷಸಿ ತಿಂದ್ಬಿಡ್ತಾ ಇದ್ಲು ಡೈಲಿ ಒಬ್ಬೊಬ್ರನ್ನ. ಎಲ್ಲರನ್ನು ಇವಾಗ ಇವ್ರ ಜೊತೆ ಹೋಗಿರೋರು ಎಲ್ಲ ಮನೆಗೆ ಬಂದು ಕೇಳ್ತಾ ಇದ್ರಂತೆ ಇವ್ರನ್ನ, ಏನು ಮಾಡಿದೆ, ಎಲ್ಲಿ ಕರ್ಕೊಂಡೋದೆ ಅಂತ. ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ. ನಮ್ಮ ತಾತ ಅವ್ರು ಹೇಳಿರೋದು ಇಷ್ಟೇ ನನಗೆ. ಡೈಲಿ ಬಂದು ಕೇಳೋರಂತೆ ಹೇಳ್ತಾ ಇದ್ದಿಲ್ಲ. ಡೈಲಿ ಒಬ್ಬರನ್ನ ಕರ್ಕೊಂಡು ಹೋಗೋಳು, ತಿನ್ನೋಳಂತೆ. ಹಂಗೆ ಆಗ್ತಾ ಇಡೀ ಊರನ್ನೇ ತಿಂದಾಕದ್ಲಂತೆ. ಅವ್ರ ಅಮ್ಮನ, ಅವ್ರ ಅಣ್ಣಂದಿರನ್ನ ಎಲ್ಲರನ್ನು. ಲಾಸ್ಟಾಗಿ ಒಬ್ಬ ಅಣ್ಣ ಉಳ್ದಿದ್ನಂತೆ, ಅವ್ರ ಅಣ್ಣ. ಅವನು ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡಿಬಿಡ್ತು. ಮನೆಯಲ್ಲೇ ಯಾರೂ ಇಲ್ಲ. ಅವ್ರ ಅಣ್ಣಗೆ ಒಂದು ಇಲಿ ಬಂದು ಹೇಳ್ತಂತೆ, ನಿನ್ನೂ ತಿನ್ನಾಕ ಪ್ಲ್ಯಾನ್ ಮಾಡಿದ್ದಾಳೆ, ಇವಾಗ ನಿನ್ನೂ ತಿನ್ಬಿಡ್ತಾಳೆ ನೀನು ಇಲ್ಲೇ ಇದ್ರೆ ಅಂದ್ಬಿಟ್ಟು. ಅಣ್ಣ ಇಲ್ಲೇ ಕೂತ್ಕೊ, ಊಟ ಇಕ್ಕೊಂಬರ್ತೀನಿ ಅಂದ್ಬಿಟ್ಟು ಊಟ ತಗೊಂಬರಕ್ಕೆ ಹೋಗಿದ್ದಾಳೆ ಅಡುಗೆ ಮನೆಗೆ ಹೋಗಿಲ್ಲ. ಆದರೆ ಅವ್ರ ಅಣ್ಣನ ಇಲ್ಲೇ ಕುಲ್ಸಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲನ್ನ ಶಾರ್ಪ್ ಮಾಡ್ಕೊಂಬರಕ್ಕೆ ಹೋಗಿರೋದು. ಶಾರ್ಪ್ ಮಾಡ್ಕೊಂಡು ತಿನ್ನಕ್ಕೆ ಇಲಿ ಗೊತ್ತಾಗೈತೆ, ಇವನು ಬಿಡಲ್ಲ, ಇವನು ತಿಂದಾಗ್ತೈತೆ ಅಂತ. ಆವಾಗ ಇಲಿ 2 ತಟ್ಟೆ ಇಡು, ಪ್ಲೇಟ್ ನೀಡು, ನಿಮ್ಮ ತಂಗಿಗೆ ಗೊತ್ತಾಗ್ಬೇಕು ರಾಕ್ಷಸಿಕ ನೀನು ಇಲ್ಲೇ ಇದೆಯಾ ಅಂದ್ಬಿಟ್ಟು ನಾನು ಬಾಲ್ದಲ್ಲಿ ಆ ತಟ್ಟೆಗೆ ಹೊಡಿತಾ ಇರ್ತೀನಿ. ಅವಳು ಯೋಚನೆ ಮಾಡ್ತಾಳೆ ನೀನು ಇಲ್ಲೇ ಇದೆಯಾ ಅಂತ. ಅಷ್ಟೊತ್ತಿಗೆ ನಾನು ಹೊಡಿತಾ ಇರ್ತೀನಿ, ನೀನು ಇಲ್ಲಿಂದ ಹೋಗ್ಬಿಡು, ಇಲ್ಲಿ ಇರಲೇಬೇಡ, ನೀನು ಇಲ್ಲಿದ್ದರೆ ನೀನು ತಿಂದಾಕ್ಬಿಡ್ತಾಳೆ ಅಂತ ಹೇಳಿತು ಇಲಿ ಹೇಳಿರೋದು. ಅದು ಹಂಗೆ ಹೊಡಿತಾ ಇತ್ತಂತೆ. ಅವಳು ಅಲ್ಲಿ ಶಾರ್ಪ್ ಮಾಡ್ತಾಯಿದ್ಲು, ಚೂಪ್ ಮಾಡ್ತಾಯಿದ್ಲು. ಅವನು ಓಡೋಗ್ಬಿಟ್ಟವನೆ ಇಲ್ಲಿಂದ. ಎಷ್ಟು ಬೇರೆ ಊರಿಗೆ ಓಡೋಗ್ಬಿಟ್ಟಿದ್ದಾನೆ. ಬೇರೆ ಊರು ಇನ್ನು ಸ್ವಲ್ಪ ದೂರ ಐತೆ ಊರು. ಅಲ್ಲೊಂದು ದೊಡ್ಡದ ಮರದ ಮೇಲೆ ಕುತ್ಕೊಂಡಿದ್ದಾನೆ. ಇವಳು ಇಲಿ ಅವಳು ಬಂದಿದ್ದು ಗೊತ್ತಾಗಿ ಇಲ್ಲಿ ಒಳಗೆ ಓಡೋಗ್ಬಿಟ್ಟಿದ್ದೆ, ಆ ಗೂಡೊಳಗೆ. ಇವನು ಓಡ್ಬಿಟ್ಟು ಅಲ್ಲಿ ಮರದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಇವಳು ಗೊತ್ತಾಗ್ಬಿಟ್ಟು ಹುಡ್ಕೊಂಡೋಗೋಳೆ. ಇವಳು ಅವ್ರ ತಂಗಿ ರಾಕ್ಷಸಿ ಹುಡ್ಕೊಂಡೋಗಿದ್ದಾಳೆ. ಹೋಗ್ಬಿಟ್ಟು ಫುಲ್ಲು ಹುಡುಕಿದಾಳೆ. ಆಮೇಲೆ ಸಿಕ್ಕಿಲ್ಲ ಅಂದ್ಬಿಟ್ಟು ಇವನೊಬ್ಬನ್ ತಿಂದ್ಬಿಡ್ಬೇಕಾಯ್ತಲ್ಲ, ಇವನೊಬ್ಬ ಇದ್ದ ಅಂತ ಆ ಮರದ ಕೆಳಗೇನೆ ಕುತ್ಕೊಂಡು ಅಳ್ತಾ ಇದ್ದಾಳೆ. ಇವನು ಮೇಲೆ ಕುತ್ಕೊಂಡು ಅಳ್ತಾ ಇದ್ದಾನೆ, ಇಲ್ಲಿಂದ ಹೆಂಗ್ ಹೋಗ್ಬೇಕು ನಾನು, ಇಲ್ಲಿಂದ ಹೋಗ್ಬಿಡ್ಬೇಕಲ್ಲ, ಇಲ್ಲಾಂದ್ರೆ ನನ್ನ ತಿಂದಾಗ್ತಾಳೆ ಅಂತ ಬೈದಾಗ ಅಳ್ತಾ ಇದ್ದಾನೆ. ಫುಲ್ಲು ಭಯ ಆಗ್ಬಿಟ್ಟು ಅಳೋ ಟೈಮಲ್ಲಿ ಅವನ ಕಣ್ಣೀರು ಮೇಲೆಯಿಂದ ಅವಳ ತಲೆ ಮೇಲೆ ಬಿದ್ದಾಯ್ತಂತೆ. ಇವಳು ನೋಡ್ಬಿಟ್ಟು ಆಮೇಲೆ ಮೇಲೇನೆ ಇದ್ನಂತೆ. ಇವಳು ನೋಡ್ಬಿಟ್ಟು ತಿಂದಾಕ್ಬಿಟ್ಟಿದ್ದಾರೆ ಅವ್ರ ಅಣ್ಣನು. ಇಡೀ ಊರ್ನ ನಾಶ ಮಾಡಿದ್ಲಂತೆ. ಇದು ಅವಾಗ ನಡೆದಿರೋ ಸ್ಟೋರಿ ಅಂತೆ, ರಿಯಲ್ ಲೈಫಾಗಿ ಆಗಿರೋದಂತೆ. ನಮ್ಮ ತಾತ ಅವ್ರು ಹೇಳಿದ್ದು ನನಗೂ ಗೊತ್ತಿಲ್ಲ, ಅವ್ರು ಹೇಳಿರೋದು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಇಷ್ಟೇ.
ಈ ವಿಡಿಯೋ ಹೆಂಗಿತ್ತು, ಈ ಸ್ಟೋರಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನೆಕ್ಸ್ಟ್ ಮತ್ತೊಂದು ಕತೆ ಮುಂದೆ ಬರ್ತೀನಿ, ನಿಮ್ಮ ಮುಂದೆ ತಂದಿಡ್ತೀನಿ. ಬಾಯ್.